ನೀನ್ ಬೇಡ ಅಂದ್ರು ನಿಮ್ ತಾಯಿ ಏನಾದ್ರೂ ಮತ್ತೆ ಬೇಕು ಅಂತಾರೇನೋ ಅಂತ. ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ಯಾ? ಏನಿದು, ನಾನು ಈ ಬೆಂಗಳೂರಿಗೆ ಬಂದಾಗಿಂದ ಏನೇನೋ ನಡೀತಿದೆ. ನಂಗೆ ಹೊಸ್ದಾಗಿರೋ ಇವ್ರಿಗೆ ನಾನು ಹೇಗೆ ಅಳಬ್ಲಾದೆ, ಅದು ಹೇಗೆ ಪರಿಚಯ ಆದೆ?
ಏನಾಯ್ತೆ? ನೋಡು, ಹೊರಗಡೆ ಹೋಗ್ ನೋಡು. ಅವರೆಷ್ಟು ಸಂತೋಷವಾಗಿದ್ದಾರೆ ನಿನಗೆ ಗೊತ್ತಾಗತ್ತೆ. ಅವ್ರ ಸಂತೋಷಕ್ಕೆ ಇದೇ ಕೊನೆ ದಿನ. ಹಾಗೆ ಹೇಳ್ಕೊಂಡೆ 4 ದಿನ ಕಳೆದ್ಬಿಟ್ಟೆ. ಇನ್ನೊಂದೇ ದಿನ ಇರೋದು. ಒಂದೇ ಒಂದ್ ದಿನಾನೇ ಸಾಕು. ಅದ್ಯಾಕೆ ಅವಳ ಟ್ರಿಪ್ ಪೂರ್ತಿ ಮಾಡೋದಕ್ಕ? ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗಿ ಮದ್ವೆ ಮುಹೂರ್ತ ಇಡೋದಕ್ಕ? ಅಥವಾ ಅವರ ಸಲ್ಗೆನ ಸರ್ಸಾನ ನಾನ್ ನೋಡೋದಕ್ಕ? ಯಾವುದಕ್ಕಿರೋದು ಒಂದಿನ? ಅದಕ್ಕೆ ಅವಳಿ ಮನೆಗೆ ಬರೋದಕ್ ಮುಂಚೆನೆ ಅವಳನ್ನ ತಡಿಬೇಕು ಅಂದೆ. ಕೇಳಿದ್ಯಾ? ಗಾಳಿಗೋಸ್ಕರ ವಿಂಡೋ ತೆಗ್ದ ಹಾಗೆ ಅವಳಿಗೋಸ್ಕರ ಡೋರ್ ತೆಗ್ದೆ. ಮಾವಂಗೋಳು ಕ್ಲೋಸ್ ಆಗೋ ಹಾಗೆ ಮಾಡ್ದೆ. ಈಗ ಹೇಗ್ ದೂರ ಮಾಡ್ತೀಯಾ? ನಿನ್ಗೊಂದ್ ಗಾದೆ ಹೇಳ, ಹತ್ತದವರು ಇಳಿಲೇಬೇಕು, ಒಂದಾದವರು ದೂರ ಆಗ್ಲೇಬೇಕು. ಹಪ್ಪಳಕ್ಕೆ ಪಾಯಸ ಬೇಕು, ಮೊಸರಿಗೆ ಅನ್ನ ಬೇಕು. ನೋಡಿದ್ಯಾ? ನಿನ್ನ ಔಟೇಟೆಡ್ ಗಾದೆ ಕೂಡ ಹಾಗೇ ಇರೋದು ಬಿಡು. ಗಾದೆಯಲ್ಲಿ ನಿನ್ನ ಅಮ್ಮ ವೀಕ್ ಅಮ್ಮ. ಪ್ಲಾನ್ ಮಾಡೋದ್ರಲ್ಲೂ ವೀಕ್ ಅಂತ ಈಗ್ಲೇ ಗೊತ್ತಾಗಿದ್ದು. ನಿಜವಾಗ್ಲೂ ನೀನ್ ನನ್ ಮದ್ವೆ ನೋಡ್ಬೇಕು ಅನ್ಕೊಂತಿದ್ಯಾ ಅಥವಾ ಸಾವು ನೋಡ್ಬೇಕು ಅನ್ಕೊಂತಿದ್ಯಾ? ಅದೇನಮ್ಮ, ನಿನ್ನ ಅಮ್ಮನಿಗೆ ಈ ತರ ಆಪ್ಷನ್ ಕೊಡ್ತೀಯಲ್ಲ? ಕೊಡ್ದೆ ಇನ್ನೇನ್ ಮಾಡ್ಲಪ್ಪ? ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ಲು. ಇಲ್ಲಿ ತನಕ ಏನು ಮಾಡಿಲ್ಲ. ಯಾವ್ದಕ್ಕಾದ್ರೂ ಟೈಮ್ ಬರ್ಬೇಕೆ? ಇನ್ನೆಷ್ಟ್ ಟೈಮ್ ಬೇಕು? 4 ದಿನ ಸಾಕಾಗಲ್ವಾ? ಅವಳೇ ಮನೆಗ್ ಬಂದ್ಲು, ಆ ಚಾನ್ಸು ಸಾಕಾಗ್ಲಿಲ್ವಾ? ಇರೋ ಟೈಮ್ ಎಲ್ಲ ನಿತ್ಯನ ತಲೆ ಮೇಲೆ ಇಟ್ಕೊಳ್ಳೋಕೆ ಸಾಕಾಯ್ತು. ಅದೇ ನನ್ ನೋವು. ಕೊನೆಗ್ ನನ್ ಯಾವ್ದೋ ಸನ್ಯಾಸಿನೋ ಶವಾನೋ ಮಾಡ್ತಾಳೆ. ಬಾಯ್ ಮುಚ್ಚು. ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಇಷ್ಟು ಇರಿಟೇಟ್ ಆದ್ರೆ 40 ವರ್ಷ ನಾನ್ ಹೇಗ್ ಅನ್ಭವಿಸಿರ್ಬೇಕು? ಈ ಮನೇಲಿ ಅಸ್ತಿತ್ವಕ್ಕೆ, ಈ ಮನೆ ಅಧಿಪತ್ಯಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ಇಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ಮತ್ತೇನ್ ಮಾಡ್ದೆ? ನಾಳೆ ಪ್ಲಾನ್ ಮಾಡಿದ್ದೀನಿ. ನಿತ್ಯ ಈ ಮನೆಯಿಂದ ಶಾಶ್ವತವಾಗಿ ಹೋಗೋ ಹಾಗೆ, ಜೈನಿನ ಮದ್ವೆ ಆಗೋ ಹಾಗೆ ಉಪಾಯ ಮಾಡಿದ್ದೀನಿ. ಅರ್ಥ ಆಯ್ತಾ? ಪ್ಲಾನ್ ಸೂಪರ್ ಅಮ್ಮ, ಥ್ಯಾಂಕ್ ಯು. ಅಬ್ಬಬ್ಬಬ್ಬ, ನೀನ್ ಪಾಲಿಟಿಕ್ಸ್ಗೆ ಸೇರಿದ್ರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಿದ್ದೆ ಚಂದ್ರಿಕಾ. ನಿನ್ ತಲೆನೇ ತಲೆ. ನನ್ನ ಕಣ್ಮುಂದೆನೇ ಇರಬೇಕು ಅನ್ನಿಸ್ತಿದೆ. ನೀನೇ ನೆನಪಾಗ್ತಿದ್ಯಾ ಕಣೆ, ಬಂದ್ಬಿಡೆ. ಏನಿಷ್ಟು ಕೆಟ್ಟ ಕನಸು? ಗಂಟೆ 5 ಆಗ್ತಿದೆ. ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತಾರೆ. ಅಂದ್ರೆ ಕನಸಿನ ಹಾಗೆ ನಮ್ಮ ಅಮ್ಮಂಗೆ ಏನಾದರೂ ಆಗುತ್ತಾ? ಮಂಜುನಾಥ್ ಸ್ವಾಮಿ, ಚಿಕ್ಕಪ್ಪ, 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 ನಾನು ಈಗಲೇ ಊರಿಗೆ ಹೋಗ್ತೀನಿ ಚಿಕ್ಕಪ್ಪ. ನಾನು ನಮ್ಮಮ್ಮನ ನೋಡ್ಬೇಕು ಚಿಕ್ಕಪ್ಪ, ಈಗಲೇ ನೋಡ್ಬೇಕು. ಊರಿಗೆ ಹೊರಡ್ತೀನಿ ಚಿಕ್ಕಪ್ಪ. ಹೋಗೋದು ಬೇಡ ಗಂಗಾ. ಅಮ್ಮನ್ ನೋಡ್ಬೇಕು ಅಂದ್ರೆ ಹೋಗೋದ್ ಬೇಡ ಅಂತೀಯಲ್ಲ ಚಿಕ್ಕಪ್ಪ? ಅಮ್ಮಂಗೇನೋ ಆದಂಗೆ ನಂಗೆ ಕೆಟ್ಟ ಕನ್ಸು ಬಿದ್ದಿತ್ತು ಚಿಕ್ಕಪ್ಪ. ಅದಕ್ಕೆ ನಮ್ಮ ಅಮ್ಮನ್ ನೋಡಕ್ಕೆ ಊರಿಗೆ ಹೋಗ್ಬೇಕು. ಊರಿಗೆ ಹೋಗ್ಬೇಕಾದ ಅಗತ್ಯ ಇಲ್ಲ ಗಂಗಾ. ನಿನ್ನಮ್ಮ ಇಲ್ಲೇ ಇದ್ದಾಳೆ. ಏನ್ ಚಿಕ್ಕಪ್ಪ ನೀನ್ ಹೇಳೋದು? ನಿನಗೆ ಬಿದ್ದಿರೋ ಕೆಟ್ಟ ಕನಸು ನಿಜ ಆಯ್ತು. ನಿನ್ನಮ್ಮಂಗೆ ಆರೋಗ್ಯ ಹಾಳಾಗಿ ಈ ಸಿಟಿಲಿರೋ ದೊಡ್ಡ ಆಸ್ಪತ್ರೆಗೆ
ಕರ್ಕೊಂಡು ಬಂದ್ರಂತೆ. ನಮ್ಮೂರ್ ಶೆಟ್ಟಿ ಫೋನ್ ಮಾಡಿ ಹೇಳಿದ್ರು. ಗಂಗಾ, ಅಮ್ಮ ನೀನೇ ನೆನ್ಪಾಗ್ತಿದ್ಯಾ ಕಣೆ, ಬಂದ್ಬಿಡೆ. ಅಮ್ಮ ಅಳ್ಬೇಡ ಗಂಗಾ. ಹೀಗಾಯ್ತಲ್ಲ ಚಿಕ್ಕಪ್ಪ. ಯಾವ ಪರಿಸ್ಥಿತಿ ಅಮ್ಮಂಗ್ ಬರ್ಬಾರ್ದು ಅನ್ಕೊಂಡು ನನ್ ಕೈಯಾರೆ ಅಮ್ಮನ್ನ ಆ ಪರಿಸ್ಥಿತಿಗೆ ತಂದ್ಬಿಟ್ಟೆ. ನಾನೇ ನನ್ನಿಂದಾನೆ, ನನ್ ಕೈಲಾಗದೆ ಇರೋದ್ರಿಂದಾನೆ ಅಮ್ಮಂಗೆ ಪರಿಸ್ಥಿತಿ ಬಂದಿದ್ದು. ನಾನೇ ನಮ್ಮಮ್ಮನ್ ಸಾಯಿಸ್ತಿದ್ದೀನಿ. ನಾನೇ. ಅಳ್ಬೇಡಮ್ಮ, ನಿನ್ನ ಅಮ್ಮಂಗೆ ಏನೂ ಆಗಲ್ಲ. ಏನಾಗಲ್ಲ ಅಂದ್ರೆ ಏನು ಚಿಕ್ಕಪ್ಪ? ರಾಣಿ ಹತ್ರ ದುಡ್ಡು ತಗೊಂಡು ನಾನೇ ಬೆಂಗಳೂರು ಕರ್ಕೊಂಡ್ ಬಂದು ಆಪರೇಷನ್ ಮಾಡಿಸಿ ಅಮ್ಮನ್ ಬದುಕಿಸ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಅಮ್ಮನೇ ಬಂದ್ಲು ಅಂದ್ರೆ ಮುಗೀತು ಚಿಕ್ಕಪ್ಪ, ಎಲ್ಲ ಮುಗೀತು. ಇನ್ ನನ್ ಕೈಲಿ ಏನೂ ಇಲ್ಲ ಚಿಕ್ಕಪ್ಪ, ದುಡ್ಡಿಲ್ಲ. ಅಮ್ಮನ್ ಹೇಗ್ ಕಾಪಾಡ್ಕೊಳ್ಳಿ? ಅಮ್ಮಂಗೆ ನನ್ ಮುಖ ಹೇಗ್ ತೋರಿಸ್ಲಿ? ನಾನೇನ್ ಮಾಡ್ಲಿ ಚಿಕ್ಕಪ್ಪ? ಅಮ್ಮಂಗಿಂತ ಮೊದ್ಲೇ ಸತ್ತು ಹೋಗೋದ್ ಬಿಟ್ಟು ಏನು ಮಾಡಕ್ಕಾಗಲ್ಲ. ಛೇ, ಏನಮ್ಮ ಈ ಮಾತು? ನೀನ್ ಸತ್ ಹೋದ್ರೆ ನಿಮ್ಮಮ್ಮ ಬದುಕ್ತಾಳ? ಮತ್ ಹೇಗ್ ನಮ್ಮಮ್ಮನ್ ಬದುಕ್ತಾಳೆ ಚಿಕ್ಕಪ್ಪ? ಹೇಗ್ ನಮ್ಮಮ್ಮನ್ ಕಾಪಾಡ್ಕೊಳ್ಳಿ? ಯಾರ್ ಸಹಾಯ ಮಾಡ್ತಾರೆ? ಎಲ್ರಿಗೂ ಆ ದೇವರೇ ದಿಕ್ಕಮ್ಮ. ದೇವ್ರು ನಿನಗೆ ಅನ್ಯಾಯ ಮಾಡಲ್ಲ, ನಿನ್ನ ಅನಾಥೆ ಮಾಡಲ್ಲ ತಾಯಿ. ನೀನು ಒಳ್ಳೆಯವಳು ಗಂಗಾ. ನಿನಗೆ ಯಾಕೆ ಕೆಟ್ಟದ್ ಮಾಡ್ತಾನೆ ಹೇಳು? ಮೊದಲು ಆ ಕಣ್ಣು ಒರೆಸ್ಕೋ, ಅಳ್ಬೇಡಮ್ಮ. ಆಸ್ಪತ್ರೆಯಲ್ಲಿ ನಿನ್ನಮ್ಮ ಕಾಯ್ತಿರ್ತಾಳೆ. ಹೇಳಮ್ಮ. ನಮ್ಮಮ್ಮಂಗೆ ಏನಾಗಲ್ಲ ಅಲ್ವಾ? ಏನಾಗಲ್ಲ ಅಂತಾನೆ ಅಲ್ವಾ ಹೇಳ್ತಿರೋದು. ಧೈರ್ಯವಾಗಿರು. ಬಾ ಅಮ್ಮ, ಬಾ. ಏನೋ ಪವಾಡ ಮಾಡ್ತೀನಿ ಅಂದ್ಲು. ಈ 5ನೇ ದಿನ ನಡೆಯೋ ಆ ಪವಾಡ ಏನು? ಏನೂ ಅರ್ಥ ಆಗ್ತಿಲ್ಲ. ಏನಿರ್ಬೋದು? ಏನಪ್ಪ ಮಾರ್ನಿಂಗ್ ವಾಕಾ? ಅಲ್ಲ, ಮತ್ತೆ ಮೂಲಮೇ ದಿನ. ಏನಾದ್ರೆ ನಿಮ್ಗೆ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ನನ್ ಕೆಲ್ಸ ಅಂದ್ರೆ ಪೌಡ್ರೆ. ಪೌಡ್ರೆ ಹಾಕೊಂಡೆ. ಹೇಳು. ಅದನ್ನ ಬಿಟ್ಟು ಬೇರೆ ಕೆಲಸ ಇಲ್ವಾ ನಿಮ್ಗೆ? ಏನೋ ನಿನ್ಗೆ ಮಾತ್ರ ದೊಡ್ಡ ಕೆಲ್ಸ ಇರೋ ಹಾಗೆ. ನಿನ್ಗೆ ಮೀಸೆ ಇಲ್ಲ, ನನ್ಗೆ ಮೀಸೆ ಇದೆ, ಅಷ್ಟೇ ವ್ಯತ್ಯಾಸ. ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್. ಇದೇನು 5ನೇ ದಿನ ನಿತ್ಯ ನಾಮನೆ ಕರೆಸ್ತೀನಿ ಎಂದವಳು ಅಕ್ಕನೇ ಇಲ್ಲಿಗೆ ಬಂದಿದ್ದಾಳೆ. ಏನಕ್ಕ
ಏನು ಹೇಳ್ದೆ ಬಂದಿದ್ಯಾ? ಬಿರುಗಾಳಿ, ಭೂಕಂಪ, ಸುನಾಮಿ ಇದ್ಯಾವುದು ಬರಕ್ ಮುಂಚೆ ಹೇಳಲ್ವೋ? ಹವಾಮಾನ ಎಚ್ಚರಿಕೆಯಲ್ಲಿ ಹೇಳ್ತಾರಲ್ಲ. ನೈಟ್ ಫೋನಲ್ಲಿ ಹೇಳಿದ್ನಲ್ಲ. ಏನೋ ಪ್ಲಾನ್ ಮಾಡಿದೀನಿ ಹಿಂದೆ, ಅದಿದೇನಾ ಹೇಳಕ? ನಡಿ ಹೇಳ್ತೀನಿ. ಮನೇಲಿ ಎಲ್ಲರೂ ಇದಾರಾ? ಇದಾರೆ. ನನ್ನೊಬ್ಬನ್ನ ಬಿಟ್ರೆ ಬೇರೆಯವರೆಲ್ಲ ಹಾಯಾಗಿದ್ದಾರೆ. ಇನ್ ಮುಂದೆ ಇರಲ್ಲ. ಅಕ್ಕ, ಇವಳು ಯಾಕೆ ಬಂದ್ಲಿಲ್ಲಿಗೆ? ಬರ್ದೇ ಏನು, ಮಗಳು ಬಂದ್ಲು, ತಮ್ಮ ಬಂದ, ಈಗ ಇವಳು ಬಂದಿದ್ದಾಳೆ. ಸ್ವಪ್ನ ಏನು ಅಂತ ನೋಡೋಣ ಬಾ. ಹಲೋ ಜನಾರ್ದನ್ ಅವರೇ. ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಿದು ಸಡನ್ ವಿಸಿಟ್? ಅಬ್ಬಾ, ಮಗಳನ್ನ ನೋಡಕ್ ಬಂದಿರ್ತಾರೆ ರೀ. ಹೇಗಿದ್ದೀರಾ ಅತ್ಗೆ? ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ? 10 ದಿನದ ನಂತರ ಬರೋ ಹಬ್ಬ ಈಗ್ಲೇ ಬಂದ ಹಾಗೆ ಮದ್ವೆಗ್ ಮೊದ್ಲೇ ನಮ್ ಸೊಸೆ ನಮ್ ಮನೆಗ್ ಬಂದಿದ್ದಾಳಲ್ಲ, ತುಂಬಾ ಖುಷಿಯಾಗಿದೆ. ಹಾಯ್ ಚಂದ್ರಿಕಾ, ಸ್ವಪ್ನ ಹೇಗಿದ್ದೀರಾ? ನೀವ್ ಕೂಡ ಹ್ಯಾಪಿನಾ? ಆ ಮಾತನ್ನ ನಿಮ್ಮ ಹತ್ರ ಕೇಳ್ಬೇಕಾ? ಈ ಮನೇಲಷ್ಟೇ ಅಲ್ಲ, ಈ ಭೂಮಿ ಮೇಲ್ ಕೂಡ ನಮ್ಮಷ್ಟು ಹ್ಯಾಪಿಯಾಗಿ ಯಾರು ಇರಲ್ಲ. ಅದ್ ಗೊತ್ತಾಗ್ತಿದೆ. ಅವ್ರು ನಿಜಾನೇ ಹೇಳ್ತಿದಾರೆ ಬಿಡಿ. ಯಾಕೆಂದ್ರೆ ಅವ್ರು ದೂರ ಇಲ್ಲ, ನನ್ ಪಕ್ಕದಲ್ಲೇ ಇದ್ದಾರೆ. ನನ್ ಮಗಳು ಕೂಡ ನನ್ ಜೊತೆನೇ ಇದ್ದಾಳೆ. ಒಟ್ಟಿಗಿದ್ರೆ ಬೆಟ್ಟದಷ್ಟು ಸುಖ ಅಂತ. ಎಲ್ರೂ ಒಂದೇ ಕಡೆ ಇದ್ರೆ ಹ್ಯಾಪಿಯಾಗಿರುತ್ತೆ ಅಂತ ಹೇಳ್ತಿದ್ದೀನಿ. Where is Nitya? Mom? Mom, what a surprise! ಯಾವಾಗ ಬಂದೆ? ಥ್ಯಾಂಕ್ಸ್. ಯಾಕೆ ಬಂದೆ ಅಂತ ಕೇಳಲಿಲ್ವಲ್ಲ. ಮಾಮ್, ನಾವು ಒಬ್ರನ್ನೊಬ್ರನ್ನ ನೋಡ್ದೆ ಫಸ್ಟ್ ಟೈಮ್ 4 ಡೇಸ್ ಇದ್ದಿದ್ದು. ಈ 4 ದಿನದಲ್ಲಿ ಒಂದ್ಸಲ ಕೂಡ ಈ ಮಾಮ್ ಹತ್ರ ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಾ? ನಾನಾಗೆ ಕಾಲ್ ಮಾಡ್ತಿದ್ದೆ. ಸಾರಿ ಮಾಮ್. ಹೇ, ಜಸ್ಟ್ ಜೋಕಿಂಗ್. ನೀನ್ ನೋಡಿ ಹೇಗಿದ್ಯಾ ಅಂತ ಕೇಳ್ಬೇಕು ಅನ್ಕೊಂಡೆ, ಬಟ್ ನಿನ್ ಖುಷಿ ನೋಡಿದ್ಮೇಲೆ ಕೇಳೋದು ವೇಸ್ಟ್ ಅನ್ಸತ್ತೆ. ಎಸ್ ಮಾಮ್, ವೆರಿ ಟ್ರೂ. ಈ 4 ಡೇಸ್ 4 ಸೆಕೆಂಡ್ಸ್ ಆಗಿ ಕಳೆದೋಯ್ತು. 400 ಇಯರ್ಸ್ ಆದ್ರೂ ನಾನು ಇಲ್ಲೇ ಹ್ಯಾಪಿಯಾಗಿರ್ತೀನಿ. ನನ್ ವಿಶ್ ಕೂಡ ಅದೇ ಬೇಬಿ. ನೀನು 100 ಇಯರ್ಸ್ ಬದುಕಬೇಕು, ಆನಂದವಾಗಿರ್ಬೇಕು. ಯಾ, ಸೊ ಈ ಮನೆ ನಿನ್ಗೆ ಇಷ್ಟ ಆಯ್ತಲ್ವಾ? ಈ ಮನೇಲಿ ಎಲ್ಲಾರನ್ನೂ ಅರ್ಥ ಮಾಡ್ಕೊಂಡ್ಯಾ? ಇಲ್ಲ.